ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಮಾದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾವು ಅಗ್ನಿಗೆ ಭೃಗು ಮಹರ್ಷಿಗಳು ನೀನು ಸರ್ವಭಕ್ಷಕನಾಗು, ಯಾಕೆ ಅಂತ ಹೇಳಿದರೆ ನೀನು ಪ್ರಲೋಮೆಯ ಪುಲೋಮೆಯ ಅಪಹರಣಕ್ಕೆ ನೀನು ಸತ್ಯವನ್ನು ನುಡಿದು ಅದಕ್ಕೆ ಕಾರಣವಾಗಿದ್ದಿ. ಆದ್ದರಿಂದ ನೀನು ಸತ್ಯ ಹೇಳಿದರೂ ಕೂಡ ಅದರಿಂದ ಸಜ್ಜನರಿಗೆ ಅಹಿತವಾಗಿದೆ. ಆದದ್ರಿಂದ ನೀನು ಸರ್ವಭಕ್ಷಕನಾಗು ಅಂತ ಶಾಪವನ್ನು ಕೊಟ್ಟಿದ್ರು. ಅಲ್ಲಿವರೆಗೆ ನಾವು ಚಿಂತನೆಯನ್ನು ಮಾಡಿದ್ವಿ. ಈ ರೀತಿಯಾಗಿ ಅಗ್ನಿಗೆ ಶಾಪವನ್ನು ಕೊಟ್ಟಾಗ ಅಗ್ನಿ ಯೋಚನೆ ಮಾಡ್ತಾನೆ, ನಾನು ಸಕಲ ಯಜ್ಞದ ಹವಿಸ್ಸನ್ನು ಕೂಡ ದೇವತೆಗಳಿಗೆ ಸಮರ್ಪಣೆ ಮಾಡುವ ನನ್ನ ಮೂಲಕ ನಾನು ಪೋಸ್ಟ್ ಮ್ಯಾನು. ಹೇಗೆ ನಮಗೆ ಬೇಕಾದಂತಹ ವಿಷಯಗಳನ್ನು ಪತ್ರದ ಮೂಲಕ ನಾವು ಅಂಚೆ ಕಚೇರಿಗೆ ಕಳಿಸಿದರೆ ಅದನ್ನು ಎಲ್ಲಿಗೆ ನಾವು ಅಡ್ರೆಸ್ ಹಾಕಿರ್ತೀವಿ ಅಲ್ಲಿಗೆ ಮುಟ್ಟಿಸ್ತಾರೆ. ಹಾಗೆ ಅಗ್ನಿಯು ಕೂಡ ನಾವು ಯಾವ ದೇವತೆಯ ಮಂತ್ರವನ್ನು ಹೇಳಿ ಆಹುತಿಯನ್ನು ಕೊಟ್ಟಿರ್ತೇವೋ ಆ ಆಹುತಿಯನ್ನು ಆ ದೇವತೆಗೆ ತಲುಪಿಸುವಂಥದ್ದು. ಅದರಿಂದ ಅಂತಹ ಅಗ್ನಿಗೆ ಈ ರೀತಿಯಾದಂತಹ ಶಾಪವನ್ನು ಭೃಗು ಮಹರ್ಷಿಗಳು ಕೊಟ್ಟಿದ್ರಿಂದ ಅವನಿಗೆ ಬಹಳ ಬೇಸರವಾಗ್ತದೆ. ನಾನು ಇಂತಹ ಪವಿತ್ರ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಸರ್ವಭಕ್ಷಕನಾಗು ಅಂತ ಹೇಳಿದ್ರೆ ಎಲ್ಲ ವಸ್ತುಗಳನ್ನು ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಆದ್ರಿಂದ ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿಕೊಂಡು ತಾನು ತನ್ನ ಕೆಲಸವನ್ನೇ ನಿಲ್ಲಿಸಿಬಿಡ್ತಾನೆ. ತಾನು ದಹನ ಮಾಡುವ ಕೆಲಸವನ್ನೇ ನಿಲ್ಲಿಸಿಬಿಡ್ತಾನೆ. ಅಗ್ನಿ ಶಾಂತವಾಗಿ ಬಿಡ್ತದೆ. ಅಗ್ನಿ ದೇವತೆ ತನ್ನ ಕೆಲಸವನ್ನು ಮಾಡುವುದು ನಿಲ್ಲಿಸಿಬಿಡ್ತಾನೆ. ಎಲ್ಲ ದೇವತೆಗಳು ಎಲ್ಲರೂ ಕೂಡ ತಲೆಬಿಸಿ ಮಾಡ್ಕೊಳ್ತಾರೆ, ಏನು ಮಾಡುದು ಈಗ ಅಂತ. ಕೊನೆಗೆ ಚತುರ್ಮುಖ ಬ್ರಹ್ಮ ಬಂದು ಅಗ್ನಿಗೆ ಸಾಂತ್ವನವನ್ನು ಹೇಳ್ತಾನೆ. ನಿನಗೇನು ಸರ್ವಭಕ್ಷಕ ಆಗು ಅಂತ ಹೇಳಿ ಏನು ಶಾಪ ಕೊಟ್ಟಿದ್ದಾರೆ, ಅದು ನಿನಗೆ ಒಂದು ರೀತಿಯಲ್ಲಿ ವರ. ಯಾಕೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಯಾವ ವಸ್ತುಗಳ ಮೇಲೆ ಬೀಳ್ತದೋ ಆ ವಸ್ತುಗಳೆಲ್ಲ ಶುದ್ಧ ಅಂತ ಅರ್ಥ, ಅಂದ್ರೆ ಅದು ಪವಿತ್ರ ಅಂತ ಕರೀತಾರೆ. ಹಾಗೆ ಅಗ್ನಿ ಸ್ಪರ್ಶವಾದಂತಹ ಏನೆಲ್ಲ ವಸ್ತುಗಳಿರ್ತವೆ ಅದೆಲ್ಲ ಸ್ವಚ್ಛ, ಅದು ಶುದ್ಧ ಅಂತ ಅರ್ಥ. ಆದ್ರಿಂದ ನಾವು ಯಾವುದೇ ಲೋಹವನ್ನು ಕೂಡ ನಾವು ಅದನ್ನ ನಮಗೋಸ್ಕರ ನಾವು ಉಪಯೋಗ ಮಾಡ್ತಾ ಇದ್ರು ಕೂಡ ಎಲ್ಲಾರು ಬೇರೆ ಲೋಹ ಇರ್ಲಿಲ್ಲ ಅಂತ ಆದ್ರೆ, ಅದೇ ಪಾತ್ರೆ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಅಗ್ನಿಗೆ ಸ್ಪರ್ಶ ಮಾಡಿ ಪುನಃ ಅದನ್ನ ನಾವು ದೇವರಿಗೆ ಆ ಪಾತ್ರೆಯಲ್ಲಿ ನಾವು ಸಮರ್ಪಣೆಯನ್ನು ಮಾಡ್ಬೋದು ಅಥವಾ ಉಪಯೋಗ ಮಾಡ್ಬೋದು. ಅಂದ್ರೆ ಅಗ್ನಿಯ ಸ್ಪರ್ಶ ಆದ್ರೆ ಅದು ಪವಿತ್ರ ಅಂತ. ಆದ್ರಿಂದ ನೀನು ಸರ್ವಭಕ್ಷಕನಾದ್ರಿಂದ ನೀನು ಏನೆಲ್ಲ ವಸ್ತುಗಳನ್ನ ಸ್ಪರ್ಶ ಮಾಡ್ತಿ ಅದೆಲ್ಲವೂ ಕೂಡ ಅದು ಶುದ್ಧವಾಗ್ತದೆ, ಪವಿತ್ರವಾಗ್ತದೆ. ಅದರಿಂದ ನಿನಗಿದು ಒಂದು ರೀತಿಯಲ್ಲಿ ವರವೇ ಅಂತ ಹೇಳಿ ಅದರಿಂದ ಲೋಕಮಂಗಳವಾಗ್ತದೆ ಅಂತ ಹೇಳಿ ಅಗ್ನಿಗೆ ಅವನ ಮಹಿಮೆಯನ್ನ ಹೇಳ್ತಾ, ಅಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಹವಿಸ್ಸನ್ನು ಮುಟ್ಟಿಸುವವನು, ಮತ್ತೆ ನಮ್ಮೆಲ್ಲರ ಸಕಲ ಜೀವರ ಉದರದಲ್ಲಿ ತಾನಿದ್ದು ನಮ್ಮ ಎಲ್ಲ ಆಹಾರವನ್ನ ಅದನ್ನ ಜೀರ್ಣವನ್ನ ಮಾಡುವಂಥವನು. ಅದರಿಂದ ಅವನನ್ನು ಆ ರೀತಿಯಾಗಿ ಅವನ ಬಗ್ಗೆ ವಿಚಾರವನ್ನ ಅವನ ಮಹಿಮೆಯನ್ನ ತಿಳಿಸ್ತಾ ಹೀಗೆ ಅವನನ್ನ ಸಾಂತ್ವನಗೊಳಿಸ್ತಾನೆ. ಪುನಃ ಅಗ್ನಿ ತನ್ನ ಕೆಲಸವನ್ನ ಏನು ತನ್ನ ಜವಾಬ್ದಾರಿ ಏನಿದೆ ಅದನ್ನ ಅವನು ತಾನು ಪುನಃ ಪ್ರಾರಂಭ ಮಾಡ್ತಾನೆ. ಹೀಗೆ 5, 6, 7 ಈ 3 ಅಧ್ಯಾಯಗಳಲ್ಲಿ ಈ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಮುಂದೆ ಚತುರ್ಮುಖ ಬ್ರಹ್ಮನ ಮಗ ಭೃಗು, ಅವನ ಹೆಸರು ಚ್ಯವನ ಅಂತ ಹೇಳಿ, ಅವನ ಕಥೆಯನ್ನು ಕೂಡ ನಾವು ನಿನ್ನೆ ದಿವಸ ನೋಡಿದ್ದೀವಿ. ಅವನಿಗೆ ಚ್ಯವನ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ. ಅಂತಹ ಚ್ಯವನನಿಗೆ ಪ್ರಮತಿ ಎನ್ನುವಂತಹ ಒಬ್ಬ ಮಗ ಹುಡ್ತಾನೆ. ಅವನ ಮಗನಾಗಿ ಆ ಪ್ರಮತಿಗೆ ಘೃತಾಚಿ ಅನ್ನುವಂತಹ ಅಪ್ಸರಾ ಸ್ತ್ರೀಯಲ್ಲಿ ರುರು ಅನ್ನುವಂತಹ ಒಬ್ಬ ಮಗ ಹುಡ್ತಾನೆ. ಆ ರುರುವಿನ ಹೆಂಡತಿ ಪ್ರಮದ್ವರೆ ಅಂತ ಹೇಳಿ ಅವರಿಬ್ಬರಲ್ಲಿ
ಅವರಿಬ್ಬರಲ್ಲಿ ಶುನಕ ಅನ್ನುವಂಥವನು ಜನಿಸ್ತಾನೆ. ಆ ಶುನಕನ ಮಗನಾಗಿ ನೀನು ಶೌನಕ. ಈ ಒಂದು ಮಹಾಭಾರತದ ಸಂಭಾಷಣೆ ನಡೀತಾ ಇರುವುದು ಅವರಿಬ್ಬರ ಮಧ್ಯೆ, ಸೂತ ಮತ್ತು ಶೌನಕರ ಮಧ್ಯೆ. ಸೂತರು ಅಂತ ಹೇಳಿದ್ರೆ ಉಗ್ರಶ್ರವಸ್ಸು, ರೋಮಹರ್ಷಣನ ಮಗನಾದಂಥವನು. ಅವರು ಪುರಾಣವನ್ನೇ ಹೇಳುವಂಥದ್ದು ಅವರ ವೃತ್ತಿ. ಶೌನಕರು 10,000ಕ್ಕೂ ಹೆಚ್ಚು ಅಧಿಕ ಶಿಷ್ಯರನ್ನ, ಅವರಿಗೆ ವಿದ್ಯೆಯನ್ನ ಕೊಡ್ತಾ ಅವರನ್ನ ಸಲಹುತ್ತಾ ಇರುವಂಥವರು ಕುಲಪತಿಗಳು. ಇವರ ಆಶ್ರಮದಲ್ಲಿ ನೈಮಿಷಾರಣ್ಯದಲ್ಲಿ ಈ ಒಂದು ಸಂಭಾಷಣೆಯ ಮೂಲಕ ಇಡೀ ಮಹಾಭಾರತ ನಮಗೆ ಆ ಇತಿಹಾಸವನ್ನು ನಮಗೆ ತಿಳಿಸ್ತಾರೆ. ಹಾಗೆ ಆ ಶೌನಕರ ಮಗನಾಗಿ ಶೌನಕರು ನೀವಾಗಿದ್ದೀರಿ ಅಂತ ಹೇಳಿ ಆ ಒಂದು ಶೌನಕರ ಪೂರ್ವ ವಂಶಾವಳಿಯನ್ನ ಶೌನಕರಿಗೆ ಆ ಒಂದು ವಿಚಾರವನ್ನ ತಿಳಿಸ್ತಾರೆ ಸೂತರು. ಆ ಮೂಲಕ ಏನು ರುರು ಮತ್ತು ಪ್ರಮದ್ವರೆಯ ಮಗನಾಗಿ ಶುನಕ ಜನಿಸ್ತಾನೆ. ಅದರಿಂದ ರುರು ಮತ್ತು ಪ್ರಮದ್ವರೆಯ ಇತಿಹಾಸವನ್ನ ನಮಗೆ ತಿಳಿಸ್ತಾರೆ. ರುರು ಅಂತವನು ತಾನು ತನ್ನ ಕೆಲಸವನ್ನ, ತನ್ನ ಅನುಷ್ಠಾನಗಳನ್ನ, ಸಾಧನೆಯನ್ನ ಮಾಡ್ತಾ ಇರ್ತಾನೆ. ಒಮ್ಮೆ ಗಂಧರ್ವ ರಾಜ ಹಾಗೂ ಅಪ್ಸರಾ ಸ್ತ್ರೀಯಲ್ಲಿ ಪ್ರಮದ್ವರೆ ಅನ್ನುವಂಥವಳು ಜನಿಸ್ತಾಳೆ. ಅವಳನ್ನ ಒಂದು ಆಶ್ರಮದ ಬಳಿಯಲ್ಲಿ ಬಿಟ್ಟಿರ್ತಾರೆ. ಸ್ಥೂಲಕೇಶ ಅನ್ನುವಂತಹ ಋಷಿಗಳಿಗೆ ಆ ಮಗು ಸಿಗ್ತದೆ. ಅವರು ಆ ಮಗುವನ್ನ ಸಾಕ್ತಾರೆ. ಸಾಕಿ ಅವರ ಆಶ್ರಮದಲ್ಲಿ ಪ್ರಮದ್ವರೆ ಅನ್ನುವಂಥವಳು ಬೆಳಿತಾಳೆ. ಹೀಗೆ ತಾನು ಒಮ್ಮೆ ಹೀಗೆ ರುರು ಕೂಡ ಆ ಆಶ್ರಮಕ್ಕೆ ಹೋದಾಗ ಆ ಪ್ರಮದ್ವರೆಯನ್ನ ನೋಡಿಕೊಂಡು ತಾನು ವಿವಾಹ ಆಗ್ಬೇಕು ಅಂತ ಹೇಳಿ ತನ್ನ ತಂದೆಯ ಪ್ರಮತಿ ಹತ್ರ ಆ ವಿಚಾರವನ್ನ ಹೇಳ್ತಾನೆ. ತನ್ನ ಗೆಳೆಯರ ಮೂಲಕ ತಂದೆಗೆ ತಿಳಿಸಿ ಆ ಪ್ರಮದ್ವರೆಯನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಆ ಆಶ್ರಮಕ್ಕೆ ಬಂದು ತಂದೆಯಾದಂತಹ ಪ್ರಮತಿ ಕೇಳಿಕೊಳ್ತಾನೆ. ಆ ಸ್ಥೂಲಕೇಶರು ಕೂಡ ಒಂದು ಸಮಯವನ್ನ ನಿಗದಿ ಮಾಡಿರ್ತಾರೆ. ಆ ಸಮಯದಲ್ಲಿ ನಾನು ವಧುವನ್ನ ನಿಮಗೆ ಕೊಡ್ತೇನೆ, ಮಗಳನ್ನ ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಒಂದು ಸಮಯವೂ ಕೂಡ ನಿಗದಿಯಾಗಿರ್ತದೆ. ಈ ಸಮಯದಲ್ಲಿ ಆಶ್ರಮದಲ್ಲಿ ನಡೆದಾಡ್ತಾ ಇರಬೇಕಾದ್ರೆ ಒಂದು ಸರ್ಪ ದಾರಿಯಲ್ಲಿ ಮಲಗಿರುತ್ತದೆ. ಅದನ್ನ ಗೊತ್ತಿಲ್ಲದೆ ಪ್ರಮದ್ವರೆ ಮೆಟ್ಟುತ್ತಾಳೆ. ಆಗ ಸರ್ಪದಂಶನದಿಂದ ತಾನು ಶರೀರವನ್ನ ತ್ಯಾಗ ಮಾಡ್ತಾಳೆ, ಮೃತಳಾಗ್ತಾಳೆ. ರುರುವಿಗೆ ಇನ್ನು ಮದುವೆ ಆಗ್ಲಿಲ್ಲ. ಬೇಕಾದ್ರೆ ಇನ್ನೊಂದು ಮದುವೆ ಆಗ್ಬೋದು, ತಲೆಬಿಸಿ ಏನಿಲ್ಲ. ಆದ್ರೆ ಮನಸ್ಸಿನ ಮೂಲಕ ವಿವಾಹ ಆಗಿ ಹೋಗಿದೆ, ನಿಶ್ಚಯವಾಗಿದೆ. ಅದರಿಂದ ಅವಳ ಮೇಲೆ ವಿಶೇಷವಾದಂತಹ ಪ್ರೀತಿಯೂ ಕೂಡ ಅವನಿಗೆ ರುರುವಿಗಿತ್ತು. ಆದ್ರಿಂದ ತನ್ನ ಪತ್ನಿಯೇ ಮೃತಳಾದ್ಲು ಅಂತ ಹೇಳಿ ಅವನಿಗೆ ಬಹಳ ಬೇಸರ ಆಗಿ ಬಹಳ ವ್ಯಥೆ ಪಡ್ತಾ ಇರ್ಬೇಕಾದ್ರೆ ಕಾಡಿನಲ್ಲಿ ಅದಕ್ಕೆ ಏನು ಮುಂದೇನು ಅಂತ ಅವನು ವ್ಯಥೆ ಪಡ್ತಾ ಇರ್ಬೇಕಾದ್ರೆ ಅವನಿಗೊಬ್ಬ ಗಂಧರ್ವ ಕಾಣಿಸಿಕೊಳ್ತಾನೆ. ಅವನ ಹತ್ರ ತನ್ನ ಬಗ್ಗೆ ಹೇಳ್ಕೊಳ್ತಾನೆ ರುರು. ಇದಕ್ಕೇನು, ಇದರಿಂದ ಪರಿಹಾರ ಏನಾದ್ರೂ ಉಂಟು ಅಂತ. ಅದಕ್ಕೆ ಬೇರೆ ಏನು ಪರಿಹಾರ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬನ ಆಯುಸ್ಸು ಮುಗೀತು ಅಂತ ಹೇಳಿದ್ರೆ ಮತ್ತೆ ಏನಿಲ್ಲ, ಮತ್ತೆ ಇನ್ನೊಂದು ಜನ್ಮ ತಗೊಳ್ಬೇಕಷ್ಟೇ, ಬಿಟ್ರೆ ಮತ್ತೆ ಬದುಕುವುದಕ್ಕೆ ಆಗುದಿಲ್ಲ. ಮೃತನಾದ ಮೇಲೆ ಪುನಃ ಬದುಕಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ವ್ಯವಸ್ಥೆ ಇದೆ. ನಿನ್ನ ಅರ್ಧಾಯುಷ್ಯವನ್ನ ಅವಳಿಗೆ ನೀನು ಕೊಡ್ತಿ, ಪ್ರಮದ್ವರೆಗೆ ನೀನು ಕೊಡ್ತಿ ಅಂತ ಆದ್ರೆ ಅವಳು ಬದುಕ್ತಾಳೆ. ಹೀಗೊಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ, ಅದನ್ನು ನೀನ್ ಬೇಕಾದ್ರೆ ಮಾಡ್ಬೋದು ಅಂತ. ಹೀಗೆ ತನ್ನ ಅರ್ಧಾಯುಷ್ಯವನ್ನ ರುರುವು ಪ್ರಮದ್ವರೆಗೆ ದಾನವನ್ನ ಮಾಡಿ ಪುನಃ ಅವಳು ಬದುಕ್ತಾಳೆ. ಪುನಃ ಯಾವ ಸಮಯದಲ್ಲಿ ನಿಗದಿಯಾಗಿತ್ತು ಅದೇ ಸಮಯದಲ್ಲಿ ಮದುವೆ ಆಗ್ತದೆ. ಹೀಗೆ ಮದುವೆಯಾಗಿ ಪುನಃ ಅವರ ಜೀವನಗಳು ಪರಸ್ಪರ ಪ್ರೀತಿಯಲ್ಲಿ ಅನ್ಯೋನ್ಯವಾಗಿ ಜೀವನ ನಡೀತಾ ಇರುತ್ತದೆ. ಆದರೆ ಈ ಒಂದು ಸಂದರ್ಭವನ್ನ ಅವನ ಮನಸ್ಸಿನಲ್ಲಿ ಏನು ಒಂದು ಪ್ರತಿಜ್ಞೆ ಮಾಡಿಸಿತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಸರ್ಪ ಕಾಣ್ತದೋ ಅಲ್ಲೆಲ್ಲ ಆ ಸರ್ಪವನ್ನು ಕೊಲ್ಲುವುದು ಅವನ ಕೆಲಸ ಆಗಿಬಿಡ್ತದೆ. ಆದ್ರಿಂದ ಎಲ್ಲೆಲ್ಲಿ ಸರ್ಪ ನೋಡಿದ್ರು ಅವನು ಕೊಲ್ತಾ ಇರ್ತಾನೆ. ರುರು ಅವನು ಬ್ರಾಹ್ಮಣನಾಗಿಯೂ ಅವನ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸರ್ಪ ಇದೆ ಅದನ್ನೆಲ್ಲ ಕೊಲ್ತಾ ಇರ್ತಾನೆ. ಹೀಗೆ ಸರ್ಪ ಸಂಹಾರವನ್ನ ಮಾಡ್ತಾ ಇರ್ತಾನೆ. ಒಮ್ಮೆ ಒಂದು ನೀರಿನ ಹಾವು, ಅದೇನು ಕಚ್ಚಿದ್ರೆ ಏನು ಸ್ವಲ್ಪ ನಂಜಾಗ್ಬೋದು, ಪ್ರಾಣಾಪಾಯಗಳೇನಿಲ್ಲ ಅಂತಹ ಒಂದು ಹಾವು, ಅದಕ್ಕೆ ಡುಂಡುಬಾ ಅಂತ ಹೆಸರು. ಅದು ಮಲಗಿರ್ತದೆ. ಇವನು ಕಣ್ಣು ಕೊಲ್ಲುವುದಾದ್ರಿಂದ ಅದನ್ನು ಕೂಡ ಕೊಲ್ಲುವುದಕ್ಕೆ ಹೊರಡ್ತಾನೆ. ಅಷ್ಟೊತ್ತಿಗೆ ಆ ಸರ್ಪ ಆ ಒಂದು ಹಾವು ಮಾತನಾಡ್ತದೆ. ಅಂದ್ರೆ ಆ ಹಾವು ಒಂದು ಶಾಪ ನಿಮಿತ್ತವಾಗಿ ಸರ್ಪವಾಗಿರುತ್ತದೆ. ಆದ್ರೆ ವಿಷಕಾರಿ ಸರ್ಪ ಅಲ್ಲ. ನನ್ನನ್ನು ನೀನು ಕೊಲ್ಬೇಡ, ನನ್ನಿಂದ ಯಾರಿಗೂ ಏನು ಉಪದ್ರ ಇಲ್ಲ ಅಂತ ಹೇಳಿದ ನಂತರ ಅವನಿಗೂ ಒಂದು
ಮನಸ್ಸಿಗೆ ಅನಿಸ್ತದೆ, ಸರಿ ಅದು ಉಪದ್ರ ಇಲ್ಲಲ್ಲ ಮತ್ತೆ ಯಾಕೆ ಕೊಲ್ಬೇಕು ಅಂತೇಳಿ. ಆದ್ರೂ ಅವನಿಗೆ ಸಂಶಯ ಆಯ್ತು. ಕೇಳ್ತಾನೆ, ನೀನ್ ಯಾರು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವನು ತನ್ನ ಹಿಂದಿನ ಕಥೆಯನ್ನ ತಿಳಿಸ್ತಾನೆ. ಅವನ ಇಬ್ರು ಗೆಳೆಯರು. ಆ ಗೆಳೆಯನ ಖಗಮ ಅಂತ ಅವನ ಹೆಸರು. ಅವನೊಟ್ಟಿಗೆ ಇವನು ಕೂಡ ಇರ್ತಾನೆ. ಇವನು ಒಬ್ಬ. ತಾನು ಅವನಿಗೆ ಹೆದರಿಸ್ಬೇಕು ಅಂತ ಹೇಳಿ ಸುಮ್ಮನೆ ಏನು ಒಂದು ಸ್ನೇಹದ ಒಂದು ಇದರಿಂದ ನಾವು ಕೂಡ ನಮ್ಮ ಗೆಳೆಯರಿಗೆ ನಾವು ಹೆದರಿಸ್ತೇವೆ, ಯಾರು ಕೀಟಲೆ ಮಾಡ್ತಾ ಇರ್ತೀವಿ. ಹಾಗೆ ಅವನು ಕೂಡ ಒಂದು ಹುಲ್ಲಿನಲ್ಲಿ ಸರ್ಪದ ಆಕೃತಿಯನ್ನ ಮಾಡಿ ಸಡನ್ನ ಹೆದರಿಸಿ ಬಿಡ್ತಾನೆ. ಅವನಿಗೆ ಸಿಟ್ಟು ಬಂದು ಶಾಪವೇ ಕೊಟ್ಟು ಬಿಡ್ತಾನೆ. ಅಂದ್ರೆ ಅಷ್ಟು ಅವನು ಹೆದರಿಕೊಳ್ತಾನೆ, ಶಾಪ ಕೊಟ್ಬಿಡ್ತಾನೆ. ನೀನು ಸುಮ್ಮನೆ ನನಗೆ ವಿನಾಕಾರಣವಾಗಿ ನನ್ನನ್ನು ಹಿಂಸಿಸುತ್ತಿದ್ದೆ, ನೀನು ಸರ್ಪವಾಗಿ ನೀನು ಜನ್ಮ ತಾಳು ಅಂತ ಹೇಳಿ. ಹೀಗೆ ಆ ಶಾಪ ನಿಮಿತ್ತವಾಗಿ ಇವನು ಸರ್ಪವಾಗಿರ್ತಾನೆ. ಅದಕ್ಕೆ ಪುನಃ ಅವನು ತನ್ನ ಬಗ್ಗೆ ಹೇಳ್ತಾನೆ, ನಾನು ಒಂದು ಸ್ನೇಹದ ಒಂದು ಬಾಂಧವ್ಯದಿಂದ ಆ ರೀತಿ ಮಾಡಿದೆ, ಅದಕ್ಕೆ ಪರಿಹಾರ ಏನು ಅಂತ. ಕೊನೆಗೆ ಅವನೇ ಪರಿಹಾರವನ್ನು ಹೇಳ್ತಾನೆ. ರುನು ಅನ್ನಂತಹ ಒಬ್ಬ ಬ್ರಾಹ್ಮಣ ನಿನಗೆ ಎದುರಾಗ್ತಾನೆ. ಅವನ ಬಳಿ ನೀನು ಸಂಭಾಷಣೆ ಮಾಡಿದಾಗ ನಿನ್ನ ಶಾಪ ವಿಮುಕ್ತಿ ಅಂತ ಹೇಳಿ ಹೇಳಿದ ನಂತರ ಈ ಒಂದು ಸಂಭಾಷಣೆಯು ಕೂಡ ಈಗ ನಡೀತು. ಅದೊಂದು ಶಾಪ ವಿಮೋಚನೆಯು ಕೂಡ ಆಗ್ತದೆ. ಹೀಗೆ ಆ ಶಾಪ ವಿಮೋಚನೆ ಆಗಿ ಅಲ್ಲಿ ತಾನು ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಒಂದು ಒಳ್ಳೆಯ ಮಾತನ್ನ ನಮಗೆಲ್ಲ ತಿಳಿಸ್ತಾರೆ. ಅಹಿಂಸಾ ಪರಮೋ ಧರ್ಮ ಸರ್ವ ಪ್ರಾಣಭೃತಾಂಬರ ಅಂತ. ಎಲ್ಲರಿಗೂ ಕೂಡ ಅಹಿಂಸೆ ಅನ್ನುವಂಥದ್ದು ಪರಮಧರ್ಮವಾಗಿದೆ, ಎಲ್ಲಾ ಜೀವರಿಗೂ ಕೂಡ. ಅದರಲ್ಲಿ ಬೇರೆ ಮತ್ತೆ ಪ್ರಶ್ನೆ ಇಲ್ಲ. ಆದರೆ ಕೆಲವು ಕಡೆ ಅದಕ್ಕೆ ಅವಕಾಶ ಉಂಟು, ಹಿಂಸೆಗೆ ಅವಕಾಶ ಉಂಟು. ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಒಬ್ಬ ಸಜ್ಜನನಿಗೆ ಉಪದ್ರವಾಗ್ತದೆ ಒಬ್ಬರಿಂದ ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ದುಷ್ಟನಾಗಿದ್ದಾನೆ ಅಂತ ಆದ್ರೆ ಅಂಥವನಿಗೆ ಶಿಕ್ಷೆ ಕೊಡುವುದರಲ್ಲಿ ಅದು ಹಿಂಸೆ ಅಂತ ಅನಿಸಿಕೊಳ್ಳುವುದಿಲ್ಲ. ಬಟ್ ಸಜ್ಜನರಿಗೆ ಯಾವುದರಿಂದ ಹಿಂಸೆ ಆಗ್ತದೆ ಅಂತಹ ಹಿಂಸೆಗಳನ್ನ ಮಾಡಬಾರದು ಅಂತ ಈ ದೃಷ್ಟಿಯಲ್ಲಿ ಅಹಿಂಸಾ ಪರಮೋಧರ್ಮ ಅಂತ ಹೇಳಿ ಇರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೇಕ್ಯಾರು ಅಂತ ಹೇಳಿದ್ರೆ, ವಿಶೇಷವಾಗಿ ಯಾರು ಕ್ಷಾತ್ರ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇರ್ತಾರೆ ಅವರಿಗೆ ಆ ಒಂದು ಧರ್ಮ ಅನ್ನುವಂಥದ್ದು ವಿಶೇಷವಾಗಿ ಇರುವಂಥದ್ದು, ಆ ಒಂದು ಕರ್ಮ ಅನ್ನುವಂಥದ್ದು ವಿಶೇಷವಾಗಿ ಇರುವಂಥದ್ದು. ಅಂತಹ ಒಂದು ಧರ್ಮವನ್ನ ಸಕಲ ಜೀವರು ಕೂಡ ಅನುಷ್ಠಾನವನ್ನ ಮಾಡಬೇಕು ಅಂತ ಹೇಳಿ ಆ ಸರ್ಪರೂಪದಲ್ಲಿದ್ದಂತಹ ಬ್ರಾಹ್ಮಣ ಉಪದೇಶವನ್ನ ಮಾಡಿ ಅಲ್ಲಿಗೆ ಈ ಒಂದು ವಿಚಾರಗಳೆಲ್ಲವೂ ಕೂಡ ಮುಗಿತದೆ. ಹೀಗೆ 8ನೇ ಅಧ್ಯಾಯ ಈ ವಿಚಾರ, ಈ ಇಷ್ಟು ಕಥೆಗಳನ್ನ ಇತಿಹಾಸವನ್ನ ಹೇಳುವ ಮೂಲಕ ಮುಗಿಸ್ತಾರೆ. ಕೊನೆಗೆ ರುರು ತಾನು ಸರ್ಪದ ಹಿಂಸೆಯನ್ನ ಮಾಡುವುದನ್ನ ಬಿಡುತ್ತಾನೆ. ಆದರೆ ಮುಂದೆ ಜನಮೇಜಯ ಒಂದು ಸರ್ಪಯಾಗವನ್ನು ಮಾಡಿದ್ದನ್ನು ಕೇಳಿದ್ದಾನೆ. ಅವನು ಹಿಂದೆ ಮಾಡಿದ್ದನ್ನು ಕೇಳಿದ್ದ. ಆ ಸರ್ಪಯಾಗದ ಬಗ್ಗೆ ತನಗೆ ಮಾಹಿತಿ ಬೇಕು ಅಂತ ಹೇಳಿ ಅವನು ಕೇಳ್ತಾನೆ. ಸರ್ಪಯಾಗ ಮಾಡಿದ್ದು ಅದು ಕೂಡ ಹಿಂಸೆ, ಆದ್ರೆ ನಾವು ಹಿಂದೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಸರ್ಪಯಾಗ ಅಂತ ಹೇಳಿದ್ರೆ ದುಷ್ಟ ಸರ್ಪಗಳನ್ನ ಅಲ್ಲಿ ಆ ಯಾಗದ ಮೂಲಕ ಸಂಹಾರ ಮಾಡ್ತಾನೆ. ಅಲ್ಲೂ ಕೂಡ ತನ್ನ ತಂದೆಯನ್ನ ಕೊಂದಿದ್ದು ಅನ್ನುವಂತಹ ಕಾರಣದಿಂದ ಮಾಡ್ತಾರೆ. ಆದರೆ ಅದರ ಮೂಲ ಉದ್ದೇಶ ಲೋಕದಲ್ಲಿ ಸಕಲ ಜನರು ಕೂಡ ಬದುಕಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಕಾರಣ ಇಲ್ಲದೆ ಒಬ್ಬನನ್ನ ಸಂಹಾರ ಮಾಡ್ತಾವೆ ಈ ಸರ್ಪಗಳು ಅನ್ನೋ ದೃಷ್ಟಿಯಲ್ಲಿ ಸರ್ಪಗಳ ಯಾಗ ನಡೆದು ಅದರ ಸಂಹಾರಗಳು ನಡೆದಿರ್ತವೆ. ಆ ವಿಚಾರಗಳನ್ನ ಇದು ಮುಂದೆ ನಮಗೆ 9ನೇ ಅಧ್ಯಾಯದ ಮುಖಾಂತರ ತಿಳಿಸುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಲ್ಲಿಗೆ ನಾವು 2 ತಿಂಗಳಿನಿಂದ 48 ದಿವಸದಿಂದ ಈ ಒಂದು ಮಹಾಭಾರತದ ಚಿಂತನೆಯನ್ನ ಮಾಡ್ತಾ ಬಂದಿದ್ದೀವಿ. ಇದು ಹೀಗೆ ಮುಂದುವರಿತದೆ. ಇವತ್ತಿಗೆ ಚಾತುರ್ಮಾಸ್ಯ ನಿಮಿತ್ತವಾಗಿ ಏನಿಷ್ಟು ದಿವಸದ ಸಂದರ್ಭದಲ್ಲಿ ಏನೆಲ್ಲ ಇಲ್ಲಿ ಜ್ಞಾನ ಕಾರ್ಯಗಳು ನಡೆದಿದೆ ಅಂದ್ರೆ ಈ ಮಹಾಭಾರತದ ಚಿಂತನೆ, ಅದರೊಟ್ಟಿಗೆ ಚಾತುರ್ಮಾಸ್ಯ ಕಾಲದಲ್ಲಿ ಬೇರೆ ಬೇರೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಬಹು ದೂರದಿಂದಲೂ ಕೂಡ ಬಂದು ವಿಶೇಷವಾಗಿ ಇಲ್ಲಿ ತಾಯಿಯ ಸೇವೆಯನ್ನ ಮಾಡಿದ್ದೀರಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆ ಎಲ್ಲ ಕಾರ್ಯದ ಏನು ಪುಣ್ಯ ಅಂಶ ಏನಿದೆ ಅದು ನಮಗೆ ಮಾತ್ರ ಸಿಗುವಂಥದ್ದಲ್ಲ, ಇಡೀ ದೇಶಕ್ಕೂ ಕೂಡ ಅದು ಸಿಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಇಷ್ಟೆಲ್ಲ ಏನೆಲ್ಲ ಇಲ್ಲಿಯ ಆರಾಧನೆಗಳೇನಿದ್ದಾವೆ, ಈ ಚಾತುರ್ಮಾಸ್ಯ ಕಾಲದಲ್ಲಿ ನಡೆದಂತಹ ಏನೆಲ್ಲ ಆರಾಧನೆಗಳಿದ್ದಾವೆ, ಏನೆಲ್ಲ ಅದರಿಂದ ಉಂಟಾದಂತಹ ಧರ್ಮ ಸಾಧನೆಯಿಂದ ಉಂಟಾದಂತಹ ಏನೆಲ್ಲ ಪುಣ್ಯ ಅಂಶ ಇದೆ, ಅದೆಲ್ಲವೂ ಕೂಡ ಆ ದೇವರಿಗೆ ಅರ್ಪಣೆಯನ್ನ ಮಾಡುವ ಮೂಲಕ ಅದರೊಟ್ಟಿಗೆ ಆ ಒಂದು ಪುಣ್ಯದ ಬಲದಿಂದ ಈಗ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ಇದ್ದಾವೆ. ಅದರಲ್ಲೂ ಕೂಡ ನೆರೆಯಿಂದ ಅತಿವೃಷ್ಟಿಯಿಂದ ಅನೇಕ ಜನರು ಹಳ್ಳಿಗಳೇ ನಾಶವಾಗ್ತಾ ಇದ್ದಾವೆ. ಅದರಿಂದ ಅಂತಹ ಒಂದು ಪರಿಸರಗಳಲ್ಲೆಲ್ಲ ಅಲ್ಲಿರುವಂಥವರಿಗೆ ಆ ಒಂದು
ಈ ಪುಣ್ಯದ ಬಲ ಸಿಗಲಿ, ಅವರೆಲ್ಲರ ರಕ್ಷಣೆಯನ್ನ ಆ ದೇವರು ಮಾಡಲಿ. ನಮ್ಮ ದೇಶದ ಸೈನಿಕರಿಗೆ, ನಮ್ಮ ದೇಶವನ್ನ ನಿಜವಾಗಿ ಯಾರು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ಎಲ್ಲ ಪುಣ್ಯಗಳು ಹೋಗಿ ಸೇರಲಿ. ಆ ಮೂಲಕ ನಮ್ಮ ದೇಶದ ರಕ್ಷಣೆಯ ಮೂಲಕ ನಮ್ಮ ಸಂಸ್ಕೃತಿಯ ರಕ್ಷಣೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀಕೃಷ್ಣಾರ್ಪಣ ವಸ್ತು. ಮತ್ತು ಈ ಎಲ್ಲ ಸೇವೆಗಳಿಗೆ ಎಲ್ಲರೂ ಕೂಡ ಬಂದು ದೇವರ ಸೇವೆಯನ್ನ ಮಾಡಿದ್ದೀರಿ. ಫಲಾಪೇಕ್ಷೆ ಇಲ್ಲದೆ ದೇವರ ಸೇವೆಯನ್ನ ಮಾಡಿರುವಂಥದ್ದು. ನಾವು ಇಷ್ಟು ಕಾರ್ಯಕ್ರಮ ಮಾಡಬೇಕು, ಈ ರೀತಿಯಾಗಿ ನಡಿಬೇಕು ಅಂತ ಚಿಂತನೆ ಮಾಡಿರಲಿಲ್ಲ. ಗಣೇಶ್ ಭಟ್ರು ಆ ವಿಚಾರವನ್ನ ತಿಳಿಸಿ ಸ್ವಲ್ಪ ಒತ್ತಡ ಹಾಕಿದ್ರು. ಅದರೊಟ್ಟಿಗೆ ಎಲ್ಲರೂ ಕೂಡ ಸೇರಿಕೊಂಡು ಆ ಒತ್ತಡದ ಮೂಲಕ ಈ ಒಂದು ಧರ್ಮ ಕಾರ್ಯಗಳು ನಡೆದಿದೆ. ಅದು ದೇವರ ಅದರಿಂದ ಪ್ರೀತನಾಗಲಿ. ಈ ಒಂದು ಎಲ್ಲ ಸತ್ಕರ್ಮಗಳು ಕೂಡ ನೀವೆಲ್ಲ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಆ ದೇವರ ಸೇವೆಯನ್ನ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ತಾಯಿ ದುರ್ಗಾದೇವಿಯ ಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಕೃಷ್ಣಾರ್ಪಣ.